ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಧಾರವಾಡ ಪೇಡವನ್ನು ಮನೆಯಲ್ಲೇ ಹೆಲ್ದಿಯಾಗಿ ಮಾಡೋದು ಹೇಗೆ, ಬರೀ ಹಾಲಿಂದ ಮಾಡೋದು ನಾನು ತೋರಿಸ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಇನ್ನೊಂದು ಚಾನಲ್ ಜೈ ಕನ್ನಡ ಸ್ಟೋರೀಸ್ ಅಂತ, ಈ ಚಾನಲ್ನ ಕೆಳಗಡೆ ಕೂಡ ಅದನ್ನು ಕೂಡ ಹಾಕ್ತೀನಿ, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ನೋಡೋಣ, ತುಂಬ ರುಚಿಯಾಗಿ ಧಾರವಾಡ ಪೇಡವನ್ನು ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ನೋಡ್ಬೋದು, ನಾನಿಲ್ಲಿ 2 ಲೀಟರ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಹಾಲನ್ನು ಚೆನ್ನಾಗಿ ಕುದಿಸ್ಬೇಕು. ಇಲ್ಲಿ ನಾವು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಕುದಿಸೋದ್ರಿಂದ ಹಾಲು ತಳ ಹತ್ತಲ್ಲ, ಮತ್ತೆ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ತಳ ಹತ್ತದೇ ಇರೋ ರೀತಿಲಿ ನಾವು ಮಿಕ್ಸ್ ಮಾಡ್ಕೋಬೇಕು. ಫುಲ್ ಸಕ್ಕರೆನ ನಾನಿಲ್ಲಿ ಹಾಕ್ಕೊಂಡಿಲ್ಲ. ಇದೊಂದು ಬೆಸ್ಟ್ ಟಿಪ್ಸ್ ಅಂತ ಹೇಳ್ಬೋದು. ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಮಿಕ್ಸ್ ಮಾಡೋದ್ರಿಂದ ತಳ ಹತ್ತಲ್ಲ, ಇಲ್ಲಾಂದರೆ ತಳ ಹತ್ತಿಬಿಡತ್ತೆ. ನೋಡಿ, ನಾನಿಲ್ಲಿ ಒಂದು 2 ಅವರ್ ನಾನು ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಕುದಿಸೋದ್ರಿಂದ ಇಷ್ಟು ಹತ್ತಗಾಗಿದೆ. ಈ ರೀತಿ ಅದು ಆ ಹಾಲನ್ನು ಕುದೀತಾ ಗಟ್ಟಿಯಾಗತ್ತೆ. ಮತ್ತು ನಾವು ಇದಕ್ಕೆ ಯಾವುದೇ ರೀತಿಯ ಪೌಡರನ್ನು ಮತ್ತು ಹಿಟ್ಟನ್ನು ಇಲ್ಲಿ ಮಿಕ್ಸ್ ಮಾಡಲ್ಲ. ಇದೇ ರೀತಿ ಮಿಕ್ಸ್ ಮಾಡ್ತಾ ಗ್ಯಾಸ್ ಮಾತ್ರ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಅಷ್ಟೇ. ಇಲ್ಲಿ ನಾವು ಇದೇ ರೀತಿ ತೊಳಸ್ತಾ ಇರಬೇಕು. ಈಗ ನಾವು ಬಿಡಬಾರ್ದು. ನಾವು ಲಾಸ್ಟಲ್ಲಿ, ಅಂದರೆ ಇನ್ನೂ ಸ್ವಲ್ಪ ಗಟ್ಟಿ ಆದಮೇಲೆ ನಾವು ಇದಕ್ಕೆ ಸಕ್ಕರೆ ಹಾಕಬೇಕು. ನಾವು ಮೊದಲು ಒಂದು ಸ್ವಲ್ಪ ಸಕ್ಕರೆನ ಹಾಕಿದ್ದೆ ನಾನು ಆಲ್ರೆಡಿ. ಈಗ ನೋಡಿ, ಇದಕ್ಕೆ ಈಗ ಇಷ್ಟು ಹತ್ತಗಾದ ಮೇಲೆ ನೋಡಿ 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಾನು 2 ಲೀಟ್ರಿಗೆ 3/4 ಕಪ್ಪಷ್ಟು ಸಕ್ಕರೆನ 1 ಕಪ್ ಆಗುವಷ್ಟು ಹಾಕಿದ್ದೀನಿ. ಮೊದಲೇ ಹಾಕಿರೋದು ಮಿಸ್ ಆಗಿದೆ. ಸ್ವಲ್ಪ ಅದರಲ್ಲಿ 1 ಕಪ್ ತೊಗೊಂಡು ಒಂದು ಸ್ವಲ್ಪ ಸಕ್ಕರೆನ ಮೊದಲೇ ಹಾಕ್ಕೊಂಡಿದ್ದೆ, ತಳ ಹತ್ತಲ್ಲ ಅಂತ. ಈಗ ಆ ಇರೋವಂಥ ಸಕ್ಕರೆ ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡು ಈಗ ಮತ್ತೆ ಸ್ವಲ್ಪ ಗಟ್ಟಿ ಮಾಡ್ಕೊತಾ ಹೋಗಬೇಕು. ಅದು ಹೀಗೆ ಗಟ್ಟಿ ಆಗಬೇಕು, ಆಗ ಮಾತ್ರ ತುಂಬ ರುಚಿಯಾಗಿರುತ್ತೆ. ಅದಿಲ್ಲ ನೀವು ಪೌಡರೆಲ್ಲ ಹಾಕಿ ಮಾಡೋದ್ರಿಂದ ಅದಕ್ಕೆ ಅಷ್ಟೊಂದು ಟೇಸ್ಟ್ ಬರಲ್ಲ. ಇದೇ ರೀತಿ ನಾನು ಮಿಕ್ಸ್ ಮಾಡ್ತಾ ಅಂದರೆ ನೀವು ಇವತ್ತು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇಷ್ಟು ಹತ್ತಗಾದ್ಮೇಲೆ ಮಾರನೇ ದಿವಸ ಕೂಡ ನೀವು ಇಲ್ಲಿ ಮಿಕ್ಸ್ ಮಾಡ್ಬೋದು. ಒಂದೇ ದಿವಸ ತುಂಬ ಟೈಮ್ ಹಿಡಿಯುತ್ತೆ ಅನ್ನೋದಾದರೆ ಮಾರನೇ ದಿವಸ ಕೂಡ ನೀವು ಇಲ್ಲಿ ಮಿಕ್ಸ್ ಮಾಡ್ಬೋದು. ನಾವು ಅಡುಗೆ ಮಾಡ್ತಾ ಇದನ್ನು ಒಲೆ ಮೇಲೆ ಮತ್ತೊಂದು ಒಲೆ ಮೇಲೆ ಇಟ್ಕೊಂಡ್ರೆ ಹತ್ತಗಾಗ್ಬಿಡತ್ತೆ. ನೋಡಿ, ಇಷ್ಟು ಹತ್ತಗಾದ್ಮೇಲೆ ನಾವು ಅದನ್ನು ನೋಡಿ ತಳ ಎಲ್ಲ ಬಿಟ್ಕೋತಾ ಇದೆ. ಈಗ ಇಷ್ಟು ಹತ್ತಗಾದ್ಮೇಲೆ ನಾವು ಅದನ್ನು ಗ್ಯಾಸ್ ಆಫ್ ಮಾಡಬೇಕು. ನೋಡಿ, ಇಷ್ಟು ಹತ್ತಗಾಗಿದೆ. ಈಗ ನೋಡಿ, ಇದನ್ನು ಹಾಗೆ ನಾವು ಬಿಟ್ಟು ಸ್ವಲ್ಪ ತಣ್ಣಗಾದ ಮೇಲೆ ನಮಗೆ ಕೈಗೆ ಮುಟ್ಟೋಕೆ ಬರುತ್ತೆ ಅನ್ನೋವಾಗ ನಾವು ಇದನ್ನು ಉಂಡೆಗಳನ್ನು ಮಾಡ್ಕೋಬೇಕು. ಅಲ್ಲಿವರೆಗೆ ನಾವು ಇದನ್ನು ಉಂಡೆಗಳನ್ನು ಮಾಡಬಾರ್ದು, ಅಂದರೆ ಸ್ವಲ್ಪ ಗಟ್ಟಿಯಾಗತ್ತೆ. ನೀವು ಬಿಸಿ ಮುಟ್ಟೋಕ್ಕಾಗತ್ತೆ ಅಂದರೆ ನೀವು ಮೊದಲೇ ಕೂಡ ಇದನ್ನು ಮಿಕ್ಸ್ ಮಾಡ್ಬೋದು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಬೋದು. ಹಾಗೆ ನೋಡಿ, ನಮಗೆ ಬೇಕಾದ ಅಳತೆಯಲ್ಲಿ ನಾವಿಲ್ಲಿ ಅದನ್ನು ಉಂಡೆಗಳನ್ನು ಮಾಡ್ಕೋಬೇಕು. ನಾವು ಯಾವುದೇ ರೀತಿ ಉಂಡೆ ಮಾಡ್ತೀವಲ್ಲ ಅದೇ ರೀತಿ ಉಂಡೆ ಕೂಡ ಮಾಡ್ಬೋದು. ಸ್ವಲ್ಪ ಬಿಸಿ ಇರುವಾಗ ಬರುತ್ತೆ, ಅದಿಲ್ಲ ಅಂದರೆ ಅದು ಅಷ್ಟು ಸರಿಯಾಗಿ ಬರಲ್ಲ. ಸ್ವಲ್ಪ ಬಿಸಿ ಇರಬೇಕು. ತುಂಬ ತಣ್ಣಗಾದ ಮೇಲೆ ನಾವು ಇದನ್ನು ಉಂಡೆ ಕಟ್ಟೋಕ್ಕೆ ಕಷ್ಟ ಆಗತ್ತೆ ಅಷ್ಟೇ. ತುಂಬ ತಣ್ಣಗಾದ ಮೇಲೆ ಕೂಡ ನೀವು ಕಟ್ಬೋದು, ಕಷ್ಟ ಆಗತ್ತೆ. ಈ ರೀತಿ ಉಂಡೆಗಳನ್ನು ಮಾಡಿಕೊಂಡು, ಈ ಅಂಗಡಿಗಳಲ್ಲೆಲ್ಲ ಬರೋದಕ್ಕೆ ಬೋರಾ ಸಕ್ಕರೆ ಅಂತ ಹಾಕ್ತಾರೆ. ಅದನ್ನೇ ಪಾಕವನ್ನು ಮಾಡಿಕೊಂಡು, ಸಕ್ಕರೆ ಪಾಕ ಮಾಡಿಕೊಂಡು ಅದನ್ನು ಸಕ್ಕರೆ ಥರ ಗಟ್ಟಿ ಪಾಕ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಅದರಲ್ಲಿ ಆ ಪೌಡರಲ್ಲಿ ಅದುತ್ತಾರೆ. ನಾನಿಲ್ಲಿ ಹಾಗೆ ಮಾಡಿಲ್ಲ. ಸಕ್ಕರೆ ಪುಡಿನೇ ಮಾಡಿಕೊಂಡು ನಾನು ಆ ಸಕ್ಕರೆ ಪುಡಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ತೀನಿ ಅಷ್ಟೇ. ಹಾಗೆ ಎಲ್ಲವನ್ನು ನಾವು ಇಲ್ಲಿ ಉಂಡೆ ಮಾಡಿಕೊಂಡು ಆಮೇಲೆ ಕೂಡ ಸಕ್ಕರೆ ಹಿಟ್ಟಲ್ಲಿ ನಾವು ಅದನ್ನು ಹೊರಳಿಸಿ ಇಟ್ಟರೆ ಅದು ತುಂಬ ರುಚಿಯಾಗಿ ಮತ್ತು ಹೆಲ್ದಿಯಾಗಿ ಪೇಡ ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಕೂಡ ಮಾಡ್ಬೋದು ನಾವು ಈ ಪೇಡವನ್ನು. ನೋಡ್ಬೋದು, ಈ ರೀತಿ ಸಕ್ಕರೆ ಪುಡಿನ ಮಾಡಿಕೊಂಡು ಅವನ್ನೆಲ್ಲ ನಾನು ಈ ರೀತಿ ಹೊರಳಿಸ್ತಾ ಇರ್ತೀನಿ. ಅದು ಹೊರಳಿಸಿ ಆಮೇಲೆ ನಾವು ಅದನ್ನು ತಿನ್ಬೋದು. ನೋಡಿ, ಈ ರೀತಿ ಮಾಡ್ಕೋಬೋದು. ತುಂಬ ರುಚಿ ಕೂಡ ಇರುತ್ತೆ. ನೀವು ಯಾರಾದರೂ ಮಾಡಿದ್ದವರಿದ್ದರೆ ನನಗೆ ಕಾಮೆಂಟ್ ಮಾಡಿ, ಮತ್ತು ಹೇಗಿತ್ತು ಅಂತ ಕೂಡ ಕಾಮೆಂಟ್ ಮಾಡುವುದು. ಇದಕ್ಕೆ ಗಟ್ಟಿ ಹಾಲನ್ನು, ಅಂಗಡಿ ಹಾಲನ್ನು ಕೂಡ ನೀವು ಯೂಸ್ ಮಾಡ್ಬೋದು.
ಚೆನ್ನಾಗೇ ಇರುತ್ತೆ. ಹಾಗೆ ಎಲ್ಲವನ್ನು ಉಂಡೆಗಳನ್ನಾಗಿ ಮಾಡಿಕೊಂಡು ನಾವಿಲ್ಲಿ ಅದೇ ರೀತಿ ಹೊರಳಿಸಿ ನಾವು ಸ್ಟೋರ್ ಮಾಡಿ ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಒಂದು 8 ದಿವಸ 15 ದಿವಸ ಕೂಡ ಇದನ್ನು ಇಟ್ಕೊಂಡು ತಿನ್ಬೋದು. ತುಂಬ ರುಚಿಯಾದ ಧಾರವಾಡ ಪೇಡ ಸಿದ್ಧವಾಗಿದೆ ಹೆಲ್ದಿಯಾಗಿ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿಗೆ ನನ್ನ ವಿಡಿಯೋಸ್ ಎಲ್ಲ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ನನ್ನ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ. ಮತ್ತೆ ಬರ್ತೀನಿ ಹೊಸ ವಿಡಿಯೋಗಳ ಜೊತೆ.